ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳತೀನಿ. ಸೊ ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋನು. ಕುಶಾಲ್ ನಗರ್ ಒಳಗ ಆಟೋ ಬುಕ್ ಮಾಡ್ಕೊಂಡ್ವಿ ರೀ. ಫಸ್ಟ್ ಗೋಲ್ಡನ್ ಟೆಂಪಲ್ ನೋಡಿದ್ವಿ, ಅದಾದ್ಮೇಲೆ ಇವಾಗ ನಾವು ಚಿಕ್ಳಿಹೊಳೆ ಡ್ಯಾಮಿಗೆ ಹೊಂಟೇವಿ. ಚಿಕ್ಳಿಹೊಳೆ ಡ್ಯಾಮ್ ಗೋಲ್ಡನ್ ಟೆಂಪಲ್ ಇಂತ 18 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಐತ್ರಿ. ಸೊ ಇಲ್ಲಿ ರೋಡ್ ಅಷ್ಟು ಸರಿ ಇರ್ಲಿಲ್ಲ. ಆಮೇಲೆ ಡ್ಯಾಮ್ ಟೈಮಿಂಗ್ ಬಂದು 8 AM to 5 PM ತನ ಇರ್ತೈತಿ. ಆಮೇಲೆ ಎಂಟ್ರಿ ಫೀ ಏನಿರಲ್ಲ. ಆಟೋದಿಂದ ಇಳಿತಾ ಇದ್ದಾರೆ. ಇವಾಗ ಚಿಕ್ಳಿಹೊಳೆ ಬಂದೀವಿ. ಒಳಗಡೆ ನೋಡಿದಂತ ಒಂದ್ ಸ್ವಲ್ಪ ನಡೆಯೋದೈತಂತ ನಡ್ಕೊಂಡು ಹೋಗಿ ಅದಾದ್ಮೇಲೆ ಸಿಗ್ತೈತಿ. ಆಕ್ಚುಲಿ ಇದು ಕರೆಕ್ಟ್ ಐತೆ ಇಲ್ಲ ನೋಡ್ಬೇಕು. ನೀರ್ ಬರ್ತಾ ಇಲ್ಲ, ನೀರ್ ಬರ್ತಾವಿಲ್ಲ ಅಂತ ನೋಡ್ಬೇಕ್ರಿ. ಎಲ್ಲಾರು ಆಲ್ಮೋಸ್ಟ್ ಇಲ್ಲ ಅನ್ನಕತ್ತಾರ. ಸೊ ಒಳಗಡೆ ಹೋಗಿ ನೋಡೋಣ ಅಂತ. ಇದು ಎಂಟ್ರೆನ್ಸ್ ಆದ್ಮೇಲೆ ಈ ಕಡೆ ಎಲ್ಲ ಪಾರ್ಕಿಂಗ್ ಬರ್ತೈತಿ ಸುತ್ತಲೂ. ಆಮೇಲೆ ಕೆಲವೊಂದಿಷ್ಟು ಶಾಪ್ಸ್ ಇದಾವ. ಕಾರ್ನಿಂದ ಐತಿ, ಮ್ಯಾಂಗೋ ಅದಾವ, ಮ್ಯಾಗಿ ಇರ್ಬೋದು ಅನ್ಕೋತೀನಿ. ರೈನಿ ಸೀಸನ್ ಅಷ್ಟ ಅಂತಲ್ಲ, ಆಲ್ಮೋಸ್ಟ್ ಟೂರಿಸಮ್ ಒಳಗೆ ಪ್ಲೇಸಸ್ ಎಲ್ಲ ಎಲ್ಲ ಕಡೆ ಐತಿ. ಅಂದ್ರೆ ಕೋಲ್ಡ್ ಇದ್ದಲ್ಲೆಲ್ಲ ಆಲ್ಮೋಸ್ಟ್ ಮ್ಯಾಗಿ ಇರ್ತೈತಿ. ಅದ್ರ 5 ನಿಮಿಷದಾಗ ರೆಡಿ ಆಕೈತಲ್ಲ, ಅದ್ರ ಸಂಬಂಧ ಚೆನ್ನಾಗೂ ಇರ್ತೈತಿ ನೋಡಿ. ಇಲ್ಲೆಲ್ಲ 5 ನಿಮಿಷ ರೆಡಿ ಮಾಡಿ 50 ರೂಪಾಯಿ ತೊಗೊಂಡು ಕೈ ಬಿಡ್ತಾರೆ. 10 ರೂಪಾಯಿ ಮ್ಯಾಗಿಗೆ 50 ರೂಪಾಯಿ ತೊಗೊಂತಾರೆ. 50 ರೂಪಾಯಿ ತೊಗೊಂತಾರೆ. ಬಟ್ ಈ ಟೂರಿಸ್ಟ್ ಪ್ಲೇಸ್ ಅಂದ್ರೆ ಏನು ಮಾಡಕ್ ಬರೋದಿಲ್ಲ. ಇಲ್ಲೇ ಡ್ರೋನ್ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ನಿಷೇಧಿಸಲಾಗಿದೆ ಅಂತ ಹಾಕ್ಯಾರ ನೋಡ್ರಿ. ಡ್ರೋನ್ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ. ಡ್ರೋನ್ ಕ್ಯಾಮ್ರಾ ಬೇರೆ ಹೋಗು ಅಂದ್ರೆ ಹ್ಞೂ. ಸೊ ಇಲ್ಲೇ ನೀರು ಕಾಣಿಸತೈತಿ ನೋಡ್ರಿ. ಇದೇ ಡ್ಯಾಮ್ ನೀರು. ಇಲ್ಲಿ ಡ್ಯಾಮ್ ಐತಿ, ರಿಸರ್ವಾಯರು. ಆ ಸೈಡ್ ಫಾರೆಸ್ಟ್ ಏರಿಯಾ ಮಸ್ತ್ ಐತಿ ನೋಡ್ರಿ. ಇಲ್ಲೆಲ್ಲ ಸ್ಟೋನ್ಸ್ ಹೆಂಗದಾವಲ್ಲ ರೋಡ್. ಅಂದ್ರೆ ಕಾಲು ಜರಿಬಾರ್ದು ಅಂತ ಮಣ್ಣು ಮಳೆ ಬಂದಾಗ. ಆ್ಯಕ್ಚುಲಿ ಒಂದು ರೀಲ್ ಒಳಗೆ ನೋಡಿದ್ದೆ ನಾನು 3 days ago ಅಂತಂದಿತ್ತು. ಅಲ್ಲಿ ನೀರು ಬರಾತಿದ್ವು, ಅವ್ರು ಅಪ್ಲೋಡ್ ಮಾಡಿದ್ದು ನೋಡಿ ಬಂದಿಲ್ಲ ನಾನು. ರೀಲ್ಸ್ ಒಂದು ಹಾಕೊಂಡಿನೆಲ್ಲ ನಡೆಯೋಕೆ ಕಂಫರ್ಟ್ ಅಂತ ಅದಿಲ್ಲಿ ಹೆಂಗೆ ಹೋಗ್ತೇನೆ ಹೀಲ್ಸ್ ಅಂತ ಹಾಕೊಂಬರ್ಬೇಡ್ರಿ ಅಂತ ಹೇಳಕ್ಕಂತ. ಅಲ್ಲೇ ರೋಡ್ ಐತೆ ನೋಡ್ರಿ, ಚೆನ್ನಾಗೈತಿ. ಸ್ವಲ್ಪ ಅಲ್ಲಿಂದ ನಡ್ಕೊಂಬರ್ಬೇಕು. 1 ಕಿಲೋಮೀಟ್ರ್ ಆಗ್ಬೋದು. 1 ಕಿಲೋಮೀಟ್ರ್ ಆಕೈತಿ. ಇದೇ ವ್ಯೂ ಪಾಯಿಂಟ್. ಇಲ್ಲಿಗೆ ಬಂದ್ವಿ. ಇಲ್ಲಿಂದನೇ ಚಿಕ್ಕಹೊಳೆ ದರ್ಬಾರ್ ನೋಡಬೇಕು. ತುಂಬಿ ಹರಿಯುತ್ತಿದೆ ಚಿಕ್ಕಹೊಳೆ ರಿಸರ್ವಾಯರ್. ಯಾರು ಬರಕ್ ಹೋಗ್ಬೇಡಿ, ನೀರಂತೂ ಇಲ್ಲ, ಎಲ್ಲ ಖಾಲಿ. ರಿಸರ್ವ್ ಮಾಡ್ಕೊಂತೈತಂತ. ಯಾರೋ 3 ದಿವಸದಿಂದ ಹಾಕಿದ್ರು ಅಂತ ಹೇಳೋದಲ್ಲ, ಫುಲ್ ಐತಿ ನೀರು ಅಂತೇಳಿ. ರೀಲ್ಸ್ ಒಳಗೆ ನೋಡಿದ್ದೇನೆ. ರೀಲ್ಸ್ ನಂಬ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ನಾವು 3 ದಿವಸದ ಹಿಂದೆ ಯಾರೋ ಬಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಬಂದ್ವಿ. ಇಲ್ಲೇ ಫುಲ್ ಖಾಲಿ ಐತಿ. ಅಲ್ಲಾರೋ ಬೈಕ್ ತೊಗೊಂಬಂದಾರ. ಬೇಡ ಡ್ಯಾಮು ಬರ್ಲಾರ್ದಂಗೆ ಮಾಡಿ ಇಡ್ತಾರೆ ನೋಡಿ. ಅಲ್ಲಿ ಹೆಂಗೆ ಹೋದ್ರು ಏನವರು? ಇನ್ನೊಂದೆರಡು ಬೈಕ್ ಇದಾವೆ. ಏನೋ ರೂಟ್ ಬೇರೆ ಐತೆ, ಯಾರಿಗೂ ಗೊತ್ತು. ಸೊ ಬಿಸಿಲು ಕಾಣಿಸತೈತೆ ನೋಡ್ರಿ ಭಾಳ ದಿನ ಆದಮೇಲೆ. ಆದರೆ 3 ದಿನ ಆಯಿತು ನಾವು ಬಂದು. 2 days ಅಂತೂ ಫುಲ್ ಮಳೆ ಅಂದರೆ ಬರೋದು ಹೋಗೋದು ಆ ಥರ ಇತ್ತು. ಆಮೇಲೆ ಕ್ಲೈಮೇಟು ಫುಲ್ ಬೇರೆನೇ ಇತ್ತು, ಅಂದ್ರೆ ಗ್ರೀನ್ರಿ ಆಗಿತ್ತು. ಸೊ ಚೆನ್ನಾಗಿತ್ತು ಅದು. ಬಟ್ ಇವತ್ತು ಬಿಸಿಲು ಕಾಣಿಸತೈತಿ, ಏನೋ ಒಂದು ಬೇರೆ ಫೀಲ ಅನ್ಸತೈತಿ ಬಿಸಿಲಿಗೆ. ನೋಡಿದ್ದಿಲ್ಲೆಲ್ಲ 2 ದಿನದಿಂದ. ಸೊ ಹಾಗಾಗಿ ಅಲ್ಲಿಂದ ಹಿಂಗೆ ಸ್ಟ್ರೇಟ್ ಬಂದು ಇಲ್ಲಿಂದ ಆ್ಯಕ್ಚುಲಿ ಇದನ್ನು ರಿಸರ್ವಾಯರ್ ವಾಟರ್ ಫ್ಲೋ ನೋಡ್ತಿದ್ವಿ. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿದೆ ನೋಡ್ರಿ, ಇಷ್ಟು ಪೂರ್ತಿ. ಪಾಪ ಅವರ ಆಟೋದವರು ಹೇಳಿದ್ರು ನಮಗೆ, ಇಲ್ಲ ಇವಾಗೇನು ಚೆನ್ನಾಗಿರಲ್ಲ ಅಂತ. ಬಟ್ ಆದರೂ ಸ್ಟಿಲ್ ನಾನು ನೋಡಬೇಕು ಅಂತ ಅಂದ್ಕೊಂಡು ಬಂದೆ. ಸೊ ನಾವು ಆಲ್ರೆಡಿ ಹೇಳ್ದಂಗೆ ರೀಲ್ಸ್ ನೋಡಿನ ಮುಗೀತಾ ಫೋಟೋಶೂಟ್. ಬ್ರೆಡ್ ಆಮ್ಲೆಟ್ ಸಿಗುತ್ತೆ, ಮ್ಯಾಗನೂ ಸಿಗುತ್ತೆ. ಎರಡಕ್ಕೂ 50 rupees ಅಂತ. ಯಾವ್ದು ತೊಗೊಂಡ್ರು 50. ಆಮೇಲೆ ಆ ಸೈಡು ಪೇ ಆ್ಯಂಡ್ ಯೂಸ್ ಟಾಯ್ಲೆಟು ಇದೆ.
ಇವಾಗ ಮ್ಯಾಗಿ ತಿಂತಾ ಇದ್ದೀವಿ. ಮ್ಯಾಗಿ ಕೊಟ್ಟಾರ ಮಾಡಿ ಅಣ್ಣ. ನಾನು ಮ್ಯಾನೇಜರ್ಗೆ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವ್ಲಾಗ್ಸ್ ಮಾಡ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗೋಣಂತ.